ಅಲ್ಲೋ ಗಾಯ್ಸ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಚನ್ನಪಣ್ಣದ ಹುಡುಗ. ಬೆಳಗ್ಗೆ ಎದ್ದು ಹಾಲು ಕರೆವ ಅಂತ ಹಾಲು ಕರೆಗೆ ಹೋಗಿ ಹಾಲು ಕರೆಕ್ಬಿಟ್ಟು ಡೈರಿಗೆ ಹೋಗಿ ಹಾಲು ಹಾಕ್ಬಿಟ್ಟು ಬಂದು ನೋಡಿದ್ರೆ ನಮ್ಮ ಹೊಸ ಇದ್ದಿತ್ತು. ಹೊಸ ಇದ್ದಿದ್ದನ್ನ ಕರವ ಸೈಡ್ ಹಾಕಿ ನಮ್ಮ ಹೊಸನ ಒಳಗೆ ಕರೆಕ್ಬಿಟ್ಟು ಅಲ್ಲಿಂದ ಹೊರಟೆ. ನಮ್ಮ ಹುಡುಗ ಬಾ ಮಚ್ಚ ಗಾಡಿ ಹೊಡಿವ ಅಂತ ಫೋನ್ ಮಾಡ್ದ. ಅದಕ್ಕೆ ಬಾ ಮಚ್ಚ ಆಯ್ತು ಹೊಡಿವ ಅಂತಂದೆ. ನಾವು ಮಚ್ಚ ಪೇಡ್ ಮಾಡ್ತೀನಿ ಅಂದ. ಅದಕ್ಕೆ ನಮ್ದು ಇರ್ಲಿ ಅಂತ ಒಂದು ರೀಲ್ಸ್ ಮಾಡ್ತೀನಿ ನೋಡಿ. ಇಲ್ಲಿ ಮಡ್ಬಿಡ್ತಾನೆ ಅಲ್ಲಿಗೆ ಹೋಗ್ಬೇಕು. ಗಾಡಿ ಕೂಡ ಈ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಯ್ತದೆ. ಅದೆಲ್ಲ ನೀನು ಅಲ್ಲಿ ಮಾಡ್ಬಿಟ್ಟು ಇಲ್ಲಿಗೆ ಬಂದೆ. ಕ್ಷಮಿಸಿ ಬುದ್ಧಿ ಅದು ಸದ್ದು. ನಮ್ಮ ಹುಡುಗ ಹಂಗೆ ಆಳ್ಮರಿ ಹಾಕ್ಬಿಟ್ಟಿದೆ ಅಂತ ಆಳ್ಮರಿ ಬೀಳ್ತಿದ್ದ. ಆಮೇಲೆ ಒಂದು ಪಾಪು ಬಂದಿತ್ತು ಮಾತಾಡ್ತದೆ ನೋಡಿ ಅಂತ ಕುರ್ಕೊಂಡಿ ಅಲ್ಲಿ ಬಿಡಿ ಹೊಡೆದಿಯ. ಸರಿ ಅಂದ್ಬಿಟ್ಟು ಗಾಡಿ ಕಟ್ಕೊಂಡು ಹೊಂಟು. ನಮ್ಮ ಹುಡುಗ ಹಂಗೆ ನಾವು ಮೇವು ಕೂದಿದ್ದೀನಿ ಬಂದು ತಕೋಗಿ ಅಂತಂದ. ಅದಕ್ಕೆ ಅಲ್ಲಿಗೆ ಹೋಗಿ ತಿರ್ಗಾ ಮೇತವ್ ಹಾಕ್ಬಿಟ್ಟು ನಮ್ಮ ಹುಡುಗಂಗೆ ನಾಷ್ಟ ಮಾಡುವ ಅಂತ ಹೋದ. ಗುಲ್ಪ್ರೇಸ ಇತ್ತು ನಮ್ಮೂರಲ್ಲಿ. ನಾಷ್ಟ ಕೂತ್ಕೊಂಡು ಎಲ್ಲಾರು ಒಂದು ತೋರಿಸ್ತೆ. ಎಲ್ಲ ಮುಖ ಮುಚ್ಕೊತಾದ್ರು. ಹಂಗೆ ನಾಷ್ಟ ಹಾಕಿದ್ರು. ನಾಷ್ಟ ತಿನ್ಕೊಂಡು ನನಗೆ ಮೇವು ಕುಯ್ಬೇಕಿತ್ತು. ಅದಕ್ಕೆ ಬಾ ಮಚ್ಚ ನಾನು ಕುಯ್ಕೊಡ್ತೀನಿ ಅಂತ ಕುಯ್ಕೊಡ್ತಿದ್ರು. ಆಮೇಲೆ ನಮ್ಮ ಹಸ್ಗಳಿಗೆ ಚಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಚಾಪ್ ಮಾಡಾಗ್ತಾ ಇದ್ದೀನಿ ಮೇವಿರೋದ್ರಿಂದ. ನಾನು ತುಂಬಿ ಆಗ್ತಾ ಇದ್ದೆ. ನಮ್ಮ ಹುಡುಗ ಚಾಪ್ ಮಾಡ್ತಾ ಇದ್ದ. ಅಲ್ಲಿಂದ ನಮ್ಮ ಹುಡುಗರ ಮೆಣಸಿಗೆ ಪೈರಿಗೆ ಕೊಳೆ ಔಷಧಿ ಉಯ್ಬೇಕು ಅಂತ ಹೇಳಿದ್ದ. ಅದಕ್ಕೆ ಹೋಗಿದ್ದು. ಎಲ್ಲರೂ ಉಯ್ತಾ ಇದ್ರು. ಹಂಗೆ ನಾನು ಇರಲಿ ಅಂತ ನಾನು ಒಂದು ವಿಡಿಯೋ ಮಾಡ್ಕೊಂಡು ನಾನು ಉಯ್ತಾ ಇದ್ದೆ. ಇದು ಬುಡಕ್ಕೆ ಕೊಳ್ತಾಗುತ್ತಲ್ಲ, ಅದಕ್ಕೋಸ್ಕರ ಕೊಳೆ ಔಷಧಿ ಉಯ್ತಾ ಇರೋದು. ಸರಿ ಅಂದ್ಬಿಟ್ಟು ನಮ್ಮ ಹುಡುಗ ಕರಗಿರ್ಬೇಕಾದ್ರೆ ವಾಟ್ನ ಇಷ್ಟ ಅಂದ. ಅದಕ್ಕೋಸ್ಕರ ಬಾ ಮಚ್ಚ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತಾ ಇದ್ದೋ. ಒಂದೇ ಗಾಡೀಲಿ 3 ಜನ ಹೋಯ್ತಾ ಇದ್ದೋ. ಇನ್ನೊಂದು ಗಾಡಿ ಇನ್ನೊಬ್ರು ಬರ್ತಾ ಇದ್ರು. ಹೇಗೆ ಅಂದರೆ ಈರುಡಿಕೆ ಅಂತ ಹೋಗಿ ಬಾವಿ ನೋಡೋ ನೀರೇ ಇರಲಿಲ್ಲ. ಸರಿ ಆಯ್ತು ಬೇರೆ ಬಾವಿ ನೋಡವ ಅಂತ ಹೋದೋ. ನಮ್ಮ ಫ್ರೆಂಡರ ಬಾವಿಗೆ ಹೋದೋ. ಅಲ್ಲಿ ನೀರಿದ್ದು. ಅಲ್ಲಿ ಆಲ್ರೆಡಿ ಹೊಡಿತಿದ್ರು. ನಾವೊಂದು ದಯವಿದ್ದೆ ಇರಲಿ ಅಂತ. ಅಲ್ಲಿಂದ ನಮ್ಮ ಫ್ರೆಂಡ್ಗಳು ಗುಳಿದ್ರು. ನನ್ನ ತಮ್ಮ ಇದ್ದನು. ಇವಂಗೆ ಗೊತ್ತಲ್ಲ ಪೂಜಿತ್ ಗೌಡ. ನಾನು ಈ ಬೀಳ್ತಾರೋದು ನಾನು. ಅಲ್ಲಿಂದ ಬಂದಿರಲ್ಲ ಅದೇನು ಅವ್ರು ಒಂಚೂರು ಆಟ ಆಡ್ತಿದ್ರು. ಅದನ್ನ ಸ್ವಲ್ಪ ಇಲ್ಲಿ ವಿಡಿಯೋ ಮಾಡಿದ್ದೀನಿ ನೋಡಿ. ಅಲ್ಲಿಂದ ಗೃಹಪ್ರವೇಶಕ್ಕೆ ಊಟಕ್ಕೆ ಹೋಗುವ ಅಂತ ಹೊರಟ ಒಂದೆರಡು 4 ಜನ ಹೋಗಿ ಊಟ ಮಾಡ್ಕೊಂಡು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿ ಟ್ಯಾಕ್ಟ್ರ್ ಎತ್ಕೊಂಡು. ಯಾಕೆ ಅಂತೀರಾ, ನಮ್ಮ ಫ್ರೆಂಡ್ಗೆ ಹುಲ್ಲು ತುಂಬಬೇಕಿತ್ತು, ರಾಗಿ ಹುಲ್ಲು. ಅದಕ್ಕೋಸ್ಕರ ಟ್ಯಾಕ್ಟ್ರ್ ಎತ್ಕೊಬಂದು ಪಕ್ಕದೂರ್ಗೆ ಹೋಗಿದ್ದು ನಮ್ಮ ಫ್ರೆಂಡ್ ತೋಟಕ್ಕೆ. ಅಲ್ಲಿ ಒಂದು ವೀಲ್ ಸಿಕ್ತು ನೋಡಿ, ಹಿಂಗಿದೆ ಸನ್ಸೆಟ್. ಅಲ್ಲಿಂದ ಬರೋದು ನೈಟ್ ಆಯಿತು. ಮುಗಿಸ್ಕೊಂಡು ಬಂದರೆ ನಮ್ಮೂರಲ್ಲಿ ಬಸವೇಶ್ವರನ ಕೊಂಡ ಇತ್ತು. ಅದಕ್ಕೆ ಕೊಂಡ ತೋರ್ತಾ ಇರೋ. ಅಲ್ಲಿ ಹೋಗಿ ಕೊಂಡ ನೋಡ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡೆ. ಬಾಯ್ ಅಷ್ಟೇ.